ಸೈಲೆನ್ಸರ್ ಕ್ಯಾಪ್ ತೆಗೆದುಬಿಟ್ಟು ಕರ್ಕಶವಾದ ಸೌಂಡನ್ನು ಮಾಡ್ತಕ್ಕಂಥ ಸೈಲೆನ್ಸರ್ಗಳನ್ನು ನಮ್ಮ ಟ್ರಾಫಿಕ್ಕಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೈಲೆನ್ಸರ್ನ ಸೀಸ್ ಮಾಡಿಕೊಂಡು ಇಟ್ಕೊಂಡಿದ್ರು. ಒಂದು 40 ಸೈಲೆನ್ಸರ್ ಇತ್ತು. ಈಗ ನಿಮ್ಗಳ ಮುಂದೆ ಮಾಡೋ ಉದ್ದೇಶ ಏನಂದರೆ ಆ ಥರ ಕರ್ಕಶ ಆವಾಜ್ ಹಾಕಿ ಯಾರೂ ಸೈಲೆನ್ಸರ್ ಬಳಸಬಾರ್ದು ಅನ್ನೋದೊಂದು ಮೆಸೇಜ್ ಕೊಡಲಿಕ್ಕೆ ಅದನ್ನು ನಾವು JCBಯಿಂದ ಡೆಸ್ಟ್ರಾಯ್ ಮಾಡಿದ್ದೀವಿ, ಸೀಸ್ ಮಾಡಿದ್ದನ್ನು. ಅವ್ರಿಗೆ ಆಗಲೇ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ನಾವು ಅವತ್ತೇ ಫೈನ್ ಹಾಕಿರ್ತೀವಿ. ಅದಾದಮೇಲೆ ಇದು ಡೆಸ್ಟ್ರಾಯ್ ಮಾಡಿದ್ದೀವಿ. ಇದು ಏನು ಜಾಗೃತಿ ಮೂಡಿಸ್ಲಿಕ್ಕೆ ಮತ್ತು ಎಚ್ಚರಿಕೆ ಕೊಡಲಿಕ್ಕೆ ಎರಡೂ ವಿಚಾರದಲ್ಲಿ ನಾವು ಮಾಡಿದಂಗೆ. ಸೊ ಯಾರನ್ನೂ ಈ ಥರ ಸೈಲೆನ್ಸರ್ ಹಾಕ್ಕೊಂಡು ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಸ್ಕೂಲ್ ಕಾಲೇಜ್ ಹತ್ರ, ಹಾಸ್ಪಿಟ್ಲ್ ಹತ್ರ ಈ ಥರ ಕರ್ಕಶವಾಗಿ ಶಬ್ದ ಉಂಟು ಮಾಡ್ತಕ್ಕಂಥ ಸೈಲೆನ್ಸರ್ ಹಾಕೊಂಡು ಹೋಗಬಾರ್ದು ಅನ್ನೋದು ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಇವತ್ತು ಈ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ಹಾವೇರಿಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹುಡುಗರು, ಅದ್ರ ಬಗ್ಗೆ ಯಾವ ರೀತಿ ಕ್ರಮ? ವೀಲಿಂಗ್ ಮೇಲೆ ಈಗಾಗಲೇ ನಾವು 2 ಕೇಸ್ ಮಾಡಿದ್ದೀವಿ. ವೀಲಿಂಗ್ ಮಾಡಿದ್ದು ನಮ್ಮವ್ರಿಗೂ ಗೊತ್ತಾದ್ರೂ ಅದು ಐಡೆಂಟಿಫೈ ಮಾಡ್ತಾರೆ. ಬೇರೆ ಯಾರಿಗೂ ಗೊತ್ತಾದ್ರೂ ಒಂದು ಫೋಟೋ ಅಥವಾ ವಿಡಿಯೋ ಕಳಿಸಿದ್ರೆ ಗಾಡಿ ಮಾಡೆಲ್ ನಂಬರ್, ಇವನ್ ನಂಬರ್ ಇರಲಿಲ್ಲ ಅಂದರೂ ಕೂಡ ನಾವು ಮಾಡಿದ್ದೀವಿ. ಮಾಡೆಲ್ಲು ಅದು ಚಹರೆ ಎಲ್ಲ ಗುರ್ತು ಹಿಡಿದು ರಾಣೆಬೆನ್ನೂರಲ್ಲಿ 2 ಮಾಡಿದ್ದೀವಿ. ಇಲ್ಲಿನೂ ಕೂಡ ಆ ಥರ ನಾವು ವೀಲಿಂಗ್ ಮಾಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಇದು ಪಾರ್ಟ್ ಆಫ್ ಇಟ್ ಅಷ್ಟೇ. ಇದನ್ನೂ ಅದೇ ಥರ IME ನಮ್ಮದು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟನ್ನು ವೈಲೇಷನ್ ಮಾಡಿದ್ದು. ವೀಲಿಂಗ್ ಕೂಡ ಮಾಡಬಾರ್ದು, ಯಾರೂ ಮಾಡಿದರೆ ಅದ್ರ ಮೇಲೂ ಕ್ರಮ ತಗೊಳ್ತೀವಿ. ಈ ವೆಹಿಕಲ್ ಯಾವಾಗ ಪ್ರಿಂಟ್ ಮಾಡೋದು ಸೈಲೆನ್ಸರ್? ಆಯಿತು, ಎಲ್ಲ ಹಳೆದೆಲ್ಲನೂ ಸೇರಿತ್ತು. ಈಗ ರೀಸೆಂಟ್ ತನಕನೂ 40 ಇದು ಮಾಡಿದ್ದು, ಅದನ್ನೆಲ್ಲ ಸೇರಿ ಇವತ್ತು ಡೆಸ್ಟ್ರಾಯ್ ಮಾಡಿದ್ದು. ಈ ವರ್ಷದಲ್ಲಿ ಯಾವುದೋ ಇಲ್ಲ? ಈ ವರ್ಷದ್ದು ಇದೆ, ಅದರಲ್ಲಿ ಎಲ್ಲ ಸೇರಿದೆ. ಮೇಡಮ್, ಈಗ ಪ್ರಮುಖವಾಗಿ ಮಾರಾಟ ಮಾಡ್ತಕ್ಕಂಥವ್ರು ಮತ್ತು ಅಳವಡಿಕೆ ಮಾಡ್ತಕ್ಕಂಥ ಗ್ಯಾರೇಜ್ಗಳ ಮೇಲೆ ಏನಾದರೂ ಕ್ರಮ ಆಗುತ್ತೆ? ಯಾಕಂತ ಹೇಳಿದ್ರೆ ಬೈಕ್ ಸೈಲೆನ್ಸರ್ಗಳನ್ನು ಸೀಸ್ ಮಾಡ್ತಾರೆ, ಅದನ್ನು ಮಾರಾಟ ಮಾಡೋರಾಗಿರ್ಬೋದು ಮತ್ತು ಅಳವಡಿಕೆ ಮಾಡ್ತಕ್ಕಂಥ ಗ್ಯಾರೇಜ್ ಅವ್ರ ಮೇಲೆ ಕ್ರಮ ಆಗ್ಬೇಕು. ಕೆಲವೊಂದು ಇನ್ಬಿಲ್ಟ್ ಇರುತ್ತೆ. ಇವರು ಸೈಲೆನ್ಸರ್ ಕ್ಯಾಪ್ ತೆಗೆದು ಮಾಡ್ತಾರೆ, ಯಾರು ಗಾಡಿ ಓಡಿಸೋರು. ಈಗ ನಾವು ಮೆಕ್ಯಾನಿಕ್ ಅಂಗಡಿಯವ್ರಿಗೂ ಒಂದ್ಸತಿ ಹೇಳಿದ್ದೀವಿ ಓರಲ್ ಆಗಿ. ಈಗ ಅವ್ರಿಗೆಲ್ಲನೂ ಸರ್ಕ್ಯುಲೇಟು ಮಾಡ್ತೀವಿ. ಈ ಥರ ಎಲ್ಲ ನೀವು ಅವ್ರು ಯಾರು ಬಂದು ಜೋರು ಆವಾಜ್ ಆಗುವಂಗೆ ಸೈಲೆನ್ಸರ್ ಹಾಕ್ಕೊಡು ಅಂದರೆ ಹಾಕ್ಕೊಡ್ಬಾರ್ದು ಅಂತ ಅವ್ರಿಗೆ ಮತ್ತೊಂದು ಸಲ ಹೇಳ್ತೀವಿ. ಈಗಾಗಲೇ ಹೇಳಿದ್ದೀವಿ, ಇನ್ನೊಂದು ಸಲನೂ ಹೇಳ್ತೀವಿ. ಈಗೆಲ್ಲ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಮೇಲೆ ಏನಾದರೂ ಕಾರ್ಯಾಚರಣೆ ಆಗ್ತಾವ? ಅಂಗಡಿಗಳಲ್ಲಿ ಯಾವ ಸೈಲೆನ್ಸರ್ ಎಷ್ಟು ಕರ್ಕಶವಾಗಿ ಮಾಡ್ತದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಗಾಡಿಗೆ ಅಳವಡಿಸಿದ ಮೇಲೇ ನಮಗೆ ಗೊತ್ತಾಗೋದು. ಅದಕ್ಕೊಂದು ಕ್ಯಾಪು ಇರುತ್ತೆ, ಸೈಲೆನ್ಸರ್ ಅಂತೇಳಿ ಕ್ಯಾಪು ಇರುತ್ತೆ. ಅದನ್ನು ತೆಗೆದುಬಿಟ್ಟು ಓಡಿಸ್ತಾರಲ್ಲ ಇವರು ತಂದ ಮೇಲೂ. ಈಗ ಬುಲೆಟ್ ಆಗಿರ್ಬೋದು, ಬುಲೆಟ್ಟಿಗೆ ಒಂದು ಮುಂಚೆ ಥರ ಈಗ ಅಷ್ಟು ಆವಾಜ್ ಬರಲ್ಲ ಅವು. ಕೆಲವೊಬ್ಬರು ಅದನ್ನು ಮಾಡಿಫೈ ಮಾಡ್ಕೋತಾರೆ. ಅದಕ್ಕೆ ಮೆಕ್ಯಾನಿಕಲ್ ಶಾಪಲ್ಲಿ ನಾವು ವಾರ್ನ್ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.